ನಮಸ್ಕಾರ ವೀಕ್ಷಕರೇ. ಇಂದು ನಾವು ಭಾರತೀಯ ಸಂಸ್ಕೃತಿಯಲ್ಲಿ ಅತ್ಯಂತ ಮಂಗಳಕರವಾದ ಅಕ್ಷಯ ತೃತೀಯ ಹಬ್ಬದ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಈ ದಿನದ ಮಹತ್ವ ಏನು? ಚಿನ್ನ ಖರೀದಿಸದಿದ್ದರೂ ಯಾವ ವಸ್ತುಗಳನ್ನು ತಂದರೆ ಅದೃಷ್ಟ ಒಲಿಯುತ್ತದೆ? ಅಕ್ಷಯ ಪಾತ್ರೆಯನ್ನು ಮನೆಯಲ್ಲಿ ಹೇಗೆ ಸ್ಥಾಪಿಸಬೇಕು? ಅಕ್ಷಯ ತೃತೀಯ ಹಬ್ಬದ ಹಿಂದಿನ 5 ಪೌರಾಣಿಕ ಕಥೆಗಳು ಯಾವುದು? ಈ ದಿನ ಜಪಿಸಲೇಬೇಕಾದಂತ ಕೆಲವು ಶಕ್ತಿಶಾಲಿ ಲಕ್ಷ್ಮೀ ಮಂತ್ರಗಳು ಯಾವುದು? ಮಾಡಬೇಕಾದ ಕೆಲಸಗಳು ಮತ್ತು ಮಾಡಬಾರದ ಕೆಲಸಗಳು ಯಾವುದು? ಈ ಎಲ್ಲಾ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾವು ವಿವರವಾಗಿ ತಿಳಿಯೋಣ. ಹಾಗಾಗಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಮೊದಲು ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಎಂದು ಕಮೆಂಟ್ ಮಾಡಿ. ವಿಡಿಯೋಗೆ ಲೈಕ್ ಕೊಟ್ಟು ನಮ್ಮ ಚಾನೆಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೈಶಾಖ ಮಾಸದ ಶುಕ್ಲ ಪಕ್ಷದ ತೃತೀಯ ತಿಥಿಯನ್ನು ಅಕ್ಷಯ ತೃತೀಯ ಎನ್ನಲಾಗುತ್ತದೆ. ಅಕ್ಷಯ ಎಂದರೆ ಎಂದಿಗೂ ಕ್ಷಯವಾಗದ ಅಥವಾ ನಾಶವಾಗದ ಎಂದು ಅರ್ಥ. ಈ ದಿನದಂದು ನೀವು ಮಾಡುವ ಸಣ್ಣ ಪುಣ್ಯ ಕಾರ್ಯವು ಕೋಟಿ ಪಟ್ಟು ಅಕ್ಷಯ ಫಲವನ್ನು ನೀಡುತ್ತದೆ. ಪಂಚಾಂಗದ ಪ್ರಕಾರ ಈ ವರ್ಷ ಏಪ್ರಿಲ್ 19ರಂದು ಭಾನುವಾರ ಮಧ್ಯಾಹ್ನ 1:30 ತೃತೀಯ ತಿಥಿ ಆರಂಭವಾಗಿ ಏಪ್ರಿಲ್ 20ರ ಸೋಮವಾರ ಬೆಳಿಗ್ಗೆ 11 ಗಂಟೆಯವರೆಗೆ ಅಕ್ಷಯ ತೃತೀಯ ತಿಥಿ ಇರುತ್ತದೆ. ಧರ್ಮಶಾಸ್ತ್ರದ ಪ್ರಕಾರ ಉದಯ ಕಾಲಕ್ಕೆ ಅಂದ್ರೆ ಸೂರ್ಯ ಹುಟ್ಟುವ ಸಮಯಕ್ಕೆ ಯಾವ ತಿಥಿ ಇರುತ್ತದೆಯೋ ಅಂದೇ ಹಬ್ಬವನ್ನು ಆಚರಿಸಬೇಕು. ಆದ್ದರಿಂದ ಏಪ್ರಿಲ್ 20ನೇ ತಾರೀಕು ಸೋಮವಾರದಂದು ಅಕ್ಷಯ ತೃತೀಯವನ್ನು ಆಚರಿಸುವುದು ಅತ್ಯಂತ ಶ್ರೇಷ್ಠ ಎಂದು ವೇದ ಪಂಡಿತರು ತಿಳಿಸಿದ್ದಾರೆ. ಈಗ ನಾವು ಅಕ್ಷಯ ತೃತೀಯದ ಹಿಂದೆ ಇರುವ 5 ಪುರಾಣ ಕಥೆಗಳನ್ನು ಕೇಳೋಣ. 1. ಅಕ್ಷಯ ಪಾತ್ರೆ ಮತ್ತು ದ್ರೌಪದಿಯ ಭಕ್ತಿ. ಪಾಂಡವರು ವನವಾಸದಲ್ಲಿದ್ದಾಗ ಸೂರ್ಯದೇವನು ದ್ರೌಪದಿಗೆ ಒಂದು ಅಕ್ಷಯ ಪಾತ್ರೆಯನ್ನು ನೀಡಿದ್ದನು. ಇದರಲ್ಲಿ ಅನ್ನವು ಎಂದಿಗೂ ಮುಗಿಯುತ್ತಿರಲಿಲ್ಲ. ಒಂದು ಬಾರಿ ದೂರ್ವಾಸ ಮುನಿಗಳು ತಮ್ಮ ಶಿಷ್ಯರೊಂದಿಗೆ ದ್ರೌಪದಿಯ ಮನೆಗೆ ಬಂದಾಗ ಪಾತ್ರೆ ಖಾಲಿಯಾಗಿತ್ತು. ಆಗ ದ್ರೌಪದಿ ಶ್ರೀಕೃಷ್ಣನನ್ನು ಪ್ರಾರ್ಥಿಸಿದಳು. ಕೃಷ್ಣನು ಪಾತ್ರೆಯಲ್ಲಿದ್ದ ಒಂದು ಅಕ್ಕಿ ಕಾಳನ್ನು ತಿಂದು ಇಡೀ ಜಗತ್ತಿನ ಹಸಿವನ್ನು ನೀಗಿಸಿದನು. ಈ ಮಹತ್ವದ ಘಟನೆ ನಡೆದದ್ದು ಇದೇ ಅಕ್ಷಯ ತೃತೀಯದಂದು. 2. ಕುಚೇಲ ಮತ್ತು ಕೃಷ್ಣನ ಭೇಟಿ. ಶ್ರೀಕೃಷ್ಣನ ಬಾಲ್ಯದ ಗೆಳೆಯ ಕುಚೇಲನು ಅತ್ಯಂತ ಬಡತನದಲ್ಲಿದ್ದಾಗ ಅಕ್ಷಯ ತೃತೀಯ ದಿನದಂದು ಕೃಷ್ಣನನ್ನು ಭೇಟಿಯಾಗಲು ದ್ವಾರಕೆಗೆ ಹೋದನು. ಅವನು ನೀಡಿದ ಒಂದು ಮುಷ್ಟಿ ಅವಲಕ್ಕಿಗೆ ಪ್ರತಿಯಾಗಿ ಶ್ರೀಕೃಷ್ಣ ಅವನಿಗೆ ಅಕ್ಷಯವಾದ ಸಂಪತ್ತನ್ನು ಕರುಣಿಸಿದರು. 3. ಗಂಗೆಯ ಅವತರಣ. ಭಗೀರಥನ ಕಠಿಣ ತಪಸ್ಸಿಗೆ ಮೆಚ್ಚಿ ಸ್ವರ್ಗದಿಂದ ಗಂಗಾಮಾತೆ ಭೂಮಿಗೆ ಹರಿದು ಬಂದ ಪವಿತ್ರ ದಿನವೂ ಇದೇ ಆಗಿದೆ. 4. ಅನ್ನಪೂರ್ಣೇಶ್ವರಿ ದೇವಿಯ ಜನ್ಮ. ಕಾಶಿ ಅನ್ನಪೂರ್ಣೇಶ್ವರಿ ದೇವಿಯು ಅವತರಿಸಿದ ದಿನ ಇದಾಗಿದ್ದು ಅಕ್ಷಯ ತೃತೀಯದಂದು ದೇವಿಯು ಹಸಿದವರಿಗೆ ಅನ್ನವನ್ನು ನೀಡುತ್ತಾಳೆ ಎಂಬ ನಂಬಿಕೆ ಇದೆ. 5. ವೇದವ್ಯಾಸರು ಮತ್ತು ಗಣೇಶ. ಮಹರ್ಷಿ ವೇದವ್ಯಾಸರು ಮಹಾಭಾರತ ಎಂಬ ಮಹಾಕಾವ್ಯವನ್ನು ಗಣಪತಿಯ ಮೂಲಕ ಬರೆಯಲು ಪ್ರಾರಂಭಿಸಿದ ದಿನ ಕೂಡ ಅಕ್ಷಯ ತೃತೀಯವೇ ಆಗಿದೆ. ಇಂಥ ಎಷ್ಟೋ ಪವಿತ್ರವಾದ ಕಥೆಗಳು, ಸನ್ನಿವೇಶಗಳು ಅಕ್ಷಯ ತೃತೀಯದಂದು ನಡೆದ ಕಾರಣ ಈ ದಿನವನ್ನು ಅತಿ ಪವಿತ್ರ ಎಂದು ಭಾವಿಸಲಾಗುತ್ತದೆ. ಇಂಥ ಪವಿತ್ರವಾದ ದಿನದಂದು ಕೆಲವು ಶಕ್ತಿಶಾಲಿ ಲಕ್ಷ್ಮೀದೇವಿ ಮಂತ್ರಗಳು ಜಪಿಸುವುದರಿಂದ ನಿಮಗಿರುವ ಆರ್ಥಿಕ ಸಂಕಷ್ಟಗಳು ದೂರಾಗಿ ನಿಮ್ಮ ಮನೆಗೆ ಸಿರಿ, ಸಂಪತ್ತು, ಐಶ್ವರ್ಯ ಬರುತ್ತದೆ. ಹಾಗಾಗಿ ಈ ದಿನದಂದು ತಪ್ಪದೆ ಈ ಮಂತ್ರಗಳನ್ನು ಜಪಿಸಿ. 1. ಲಕ್ಷ್ಮೀ ಗಾಯತ್ರಿ ಮಂತ್ರ. ಓಂ ಮಹಾಲಕ್ಷ್ಮೈ ಚ ವಿದ್ಮಹೆ ವಿಷ್ಣು ಪತ್ನೈ ಚ ಧೀಮಹಿ ತನ್ನೋ ಲಕ್ಷ್ಮಿ ಪ್ರಚೋದಯಾತ್. ಈ ಮಂತ್ರವನ್ನು 108 ಬಾರಿ ಜಪಿಸುವುದರಿಂದ ಬುದ್ಧಿ ಮತ್ತು ಸಂಪತ್ತು ವೃದ್ಧಿಯಾಗುತ್ತದೆ. 2. ಶ್ರೀ ಮಹಾಲಕ್ಷ್ಮಿ ಅಷ್ಟಕಂ. ನಮಸ್ತೇಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ. ಈ ಲಕ್ಷ್ಮಿ ಅಷ್ಟಕವನ್ನು 1 ಸಲ ಜಪ ಮಾಡಬೇಕು. 3. ಕುಬೇರ ಮಂತ್ರ. ಇದು ಧನಾಕರ್ಷಣೆಗಾಗಿ. ಓಂ ಹ್ರೀಂ ಶ್ರೀಂ ಕ್ರೀಂ ಶ್ರೀ ಕುಬೇರಾಯ ಅಷ್ಟಲಕ್ಷ್ಮಿ ಮಮ ಗೃಹೆ ಧನಂ ಪುರಯ ಪುರಯ ನಮಃ. ಈ ಮಂತ್ರವನ್ನು 3 ಸಲ ಜಪ ಮಾಡಬೇಕು. ಪುರಾಣಗಳ ಪ್ರಕಾರ ಅಕ್ಷಯ ತೃತೀಯ ದಿನದಂದು ಚಿನ್ನ ಖರೀದಿಸಲೇಬೇಕು ಎಂದು ಎಲ್ಲಿಯೂ ಹೇಳಲಿಲ್ಲ. ಆದರೆ ಚಿನ್ನ ಮನೆಗೆ ತಂದುಕೊಂಡರೆ
ಲಕ್ಷ್ಮೀ ದೇವಿಯು ನಿಮ್ಮ ಮನೆಗೆ ಬರುತ್ತಾಳೆ ಎಂದು ಪುಕಾರು ಹುಟ್ಟಿಸಲಾಗಿದೆ. ಇದು ಎಲ್ಲಿಂದ ಶುರುವಾಯಿತು ಗೊತ್ತಿಲ್ಲ, ಆದರೆ ಎಲ್ಲರಿಂದಲೂ ಚಿನ್ನ ಕೊಂಡುಕೊಳ್ಳಲು ಸಾಧ್ಯವಾಗಲ್ಲ. ಹಾಗಾಗಿ ಚಿನ್ನ ಖರೀದಿಸಲು ಸಾಧ್ಯವಾಗದವರು ಲಕ್ಷ್ಮಿಗೆ ಪ್ರಿಯವಾದ ಈ ವಸ್ತುಗಳನ್ನು ತಂದುಕೊಂಡರೆ ತುಂಬಾನೇ ಒಳ್ಳೆಯದು. ನಮ್ಮ ಶಾಸ್ತ್ರಗಳು ಕೂಡ ಹೇಳುವುದು ಇದನ್ನೇ. ಆ ವಸ್ತುಗಳು ಯಾವುದು ಅಂದರೆ, ಒಂದು ಕಲ್ಲುಪ್ಪು. ಇದನ್ನು ಲಕ್ಷ್ಮಿಯ ಸ್ವರೂಪವೆಂದು, ಲಕ್ಷ್ಮೀ ದೇವಿಯ ಸಹೋದರನೆಂದು ಪರಿಗಣಿಸಲಾಗುತ್ತದೆ. ಹಾಗಾಗಿ ಅಕ್ಷಯ ತೃತೀಯದಂದು ಒಂದು ಪ್ಯಾಕೆಟ್ ಉಪ್ಪು ತಂದು ಪೂಜೆಯಲ್ಲಿ ಇಟ್ಟರೆ ನಿಮ್ಮ ದಾರಿದ್ರ್ಯ ದೂರವಾಗುತ್ತದೆ. 2 ತೆಂಗಿನಕಾಯಿ. ಅಕ್ಷಯ ತೃತೀಯದಂದು ಒಂದು ತೆಂಗಿನಕಾಯಿ ಮನೆಗೆ ತಂದುಕೊಂಡು ಅದನ್ನು ಲಕ್ಷ್ಮೀ ಪೂಜೆಯಲ್ಲಿ ಇಟ್ಟು ಪೂಜೆಯ ನಂತರ ಅದನ್ನು ಒಡೆಯುವುದರಿಂದ ಧನಾಕರ್ಷಣೆ ಹೆಚ್ಚುತ್ತದೆ. 3 ಮಣ್ಣಿನ ಮಡಕೆ. ಹೊಸ ಮನೆ ಕಟ್ಟುವ ಕನಸು ಇದ್ದವರು ಒಂದು ಸಣ್ಣ ಮಣ್ಣಿನ ಮಡಕೆಯನ್ನು ತಂದು ನಿಮ್ಮ ಮನೆಯ ಈಶಾನ್ಯ ದಿಕ್ಕಿನಲ್ಲಿ ಇಟ್ಟುಕೊಳ್ಳಿ. ಇದರಿಂದ ನಿಮ್ಮ ಹೊಸ ಮನೆಯ ಕನಸು ಈಡೇರುತ್ತದೆ. 4 ಧಾನ್ಯಗಳು. ಅಕ್ಷಯ ತೃತೀಯದಂದು ಅಕ್ಕಿ ಅಥವಾ ನವಧಾನ್ಯಗಳನ್ನು ಖರೀದಿಸುವುದು ಮನೆಯಲ್ಲಿ ಸಮೃದ್ಧಿಯನ್ನು ತರುತ್ತದೆ. ಅನ್ನಪೂರ್ಣೇಶ್ವರಿಗೆ ಖುಷಿ ಕೊಡುತ್ತದೆ. ನಿಮ್ಮ ಮನೆಯಲ್ಲಿ ಆಹಾರದ ಕೊರತೆ ಬರುವುದಿಲ್ಲ. 5 ಶಂಕು. ಶಂಕುವನ್ನು ಲಕ್ಷ್ಮಿಯ ಸಹೋದರ ಎಂದು ನಂಬಲಾಗುತ್ತದೆ. ಈ ದಿನದಂದು ಒಂದು ಹೊಸ ಶಂಕುವನ್ನು ಮನೆಗೆ ತರುವುದು ಅಥವಾ ನಿಮ್ಮ ಮನೆಯಲ್ಲಿ ಇರುವ ಶಂಕುವನ್ನು ಭಕ್ತಿಯಿಂದ ಪೂಜಿಸುವುದರಿಂದ ಎಷ್ಟೇ ಬಡತನ ಇದ್ದರೂ ಧನವಂತರಾಗುವುದು ಖಚಿತ. 6 ಕಬ್ಬಿಣದ ವಸ್ತುಗಳು. ಈ ದಿನದಂದು ಕಬ್ಬಿಣದ ವಸ್ತುಗಳನ್ನು ಕೊಂಡುಕೊಂಡರೂ ಕೂಡ ಧನಪ್ರಾಪ್ತಿ ಉಂಟಾಗುತ್ತದೆ. 7 ಲಕ್ಷ್ಮೀ ದೇವಿಯ ಫೋಟೋ ಅಥವಾ ವಿಗ್ರಹ. ಈ ದಿನದಂದು ಲಕ್ಷ್ಮೀ ದೇವಿಯ ಫೋಟೋ ಅಥವಾ ವಿಗ್ರಹ ತಂದುಕೊಂಡರೆ ಕೂಡಲೇ ಹಣದ ಸಮಸ್ಯೆಗಳೆಲ್ಲ ನಿವಾರಣೆಯಾಗುತ್ತದೆ. 8 ಹೊಸ ಪೊರಕೆ. ಈ ದಿನದಂದು ಹೊಸ ಪೊರಕೆ ಕೊಂಡುಕೊಂಡರೆ ಧನಾಕರ್ಷಣೆ ಉಂಟಾಗುತ್ತದೆ. ಈಗ ನಾವು ಅತಿ ಮುಖ್ಯವಾದ ವಿಚಾರಕ್ಕೆ ಬರೋಣ. ಈ ದಿನದಂದು ತಪ್ಪದೆ ಮನೆಯಲ್ಲಿ ಅಕ್ಷಯ ಪಾತ್ರೆಯ ಸ್ಥಾಪನೆ ಮಾಡಬೇಕು. ಇದರಿಂದ ಅಕ್ಷಯ ಪಾತ್ರೆಯಲ್ಲಿ ಮಹಾಲಕ್ಷ್ಮಿ ಬಂದು ಕುಳಿತುಕೊಳ್ಳುತ್ತಾಳೆ ಎಂಬ ನಂಬಿಕೆ ಇದೆ. ಹಾಗಾಗಿ ನಿಮ್ಮ ಮನೆಯಲ್ಲಿ ಎಂದೂ ಕೂಡ ಹಣದ ಮತ್ತು ಆಹಾರದ ಕೊರತೆ ಬರುವುದಿಲ್ಲ. ಮನೆಯಲ್ಲಿ ಅಕ್ಷಯ ಪಾತ್ರೆಯನ್ನು ಹೇಗೆ ಮಾಡಬೇಕು? ಮೊದಲಿಗೆ ಒಂದು ಸಣ್ಣ ತಾಮ್ರದ ಬಿಂದಿಗೆ ಅಥವಾ ಮಣ್ಣಿನ ಪಾತ್ರೆಯನ್ನು ತೆಗೆದುಕೊಳ್ಳಿ. ಮಣ್ಣಿನ ಪಾತ್ರೆ ಅಥವಾ ಮಡಿಕೆ ಅತ್ಯಂತ ಶ್ರೇಯಸ್ಕರ. ಸಾಧ್ಯವಾದರೆ ಇದನ್ನೇ ಉಪಯೋಗಿಸಿ. ಈ ಪಾತ್ರೆಯನ್ನು ನಾವು ಕಲಶ ಎಂದು ಕರೆಯೋಣ. ಮೊದಲು ಈ ಕಲಶಕ್ಕೆ ಹಳದಿ ಕುಂಕುಮ ಹಚ್ಚಿ ಅಲಂಕರಿಸಿ. ಬಳಿಕ ಕಲಶದ ಒಳಗಡೆ ಅಕ್ಕಿ, ನವಧಾನ್ಯಗಳು ಮತ್ತು ಒಂದು ಬೆಳ್ಳಿ ನಾಣ್ಯ ಅಥವಾ ಒಂದು ರೂಪಾಯಿ ನಾಣ್ಯವನ್ನು ಹಾಕಿ. ನೀವು ಅಕ್ಕಿ ಅಥವಾ ನವಧಾನ್ಯಗಳು ಹಾಕುವಾಗ ನಿಮ್ಮ 2 ಕೈಗಳ ತುಂಬಾ ತುಂಬಿಕೊಂಡು ಭಕ್ತಿಯಿಂದ ಹಾಕಬೇಕು. ಮನಸ್ಸಿನಲ್ಲಿ ಮಹಾಲಕ್ಷ್ಮಿ ಮತ್ತು ಅನ್ನಪೂರ್ಣೇಶ್ವರಿಯನ್ನು ನೆನೆಸಿಕೊಳ್ಳಬೇಕು. ಅಥವಾ ಓಂ ಮಹಾಲಕ್ಷ್ಮಿಯೇ ನಮಃ ಎಂದು ಜಪಿಸುತ್ತಾ ಹಾಕಿ. ದೇವರ ಕೋಣೆಯಲ್ಲಿ ಕೆಂಪು ಬಟ್ಟೆ ಹರಡಿ ಅದರ ಮೇಲೆ ಈ ಕಲಶವನ್ನು ಇಟ್ಟು ಲಕ್ಷ್ಮೀ ದೇವಿಯನ್ನು ಕೆಂಪು ಗುಲಾಬಿ ಹೂವುಗಳಿಂದ ಅಲಂಕರಿಸಿ ಹಸು ತುಪ್ಪದಿಂದ ದೀಪಾರಾಧನೆ ಮಾಡಿ. ಈಗ ನಿಮ್ಮ ಕಲಶ ಅಕ್ಷಯ ಪಾತ್ರೆಯಾಗಿ ಬದಲಾಗಿದೆ. ಈ ರೀತಿ ಅಕ್ಷಯ ಪಾತ್ರೆಯನ್ನು ತಯಾರಿಸಿಕೊಂಡು ಪೂಜಿಸಿದರೆ ನೀವು ಊಹಿಸಲಾರದಷ್ಟು ಸಂಪತ್ತು ಬರುತ್ತದೆ. ಅಷ್ಟೊಂದು ಶಕ್ತಿ ಈ ಅಕ್ಷಯ ಪಾತ್ರೆಗೆ ಇರುತ್ತದೆ. ಅಕ್ಷಯ ತೃತೀಯ ದಿನದಂದು ತಪ್ಪದೆ ಮನೆಯಲ್ಲಿ ಹಾಲು ಉಕ್ಕಿಸಬೇಕು. ಇದರಿಂದ ನಿಮ್ಮ ಆದಾಯ ದುಪ್ಪಟ್ಟಾಗುತ್ತದೆ. ಬಳಿಕ ಹಾಲಿನಿಂದ ಯಾವುದಾದರೂ ಸಿಹಿ ತಯಾರಿಸಿ ಲಕ್ಷ್ಮೀ ದೇವಿಗೆ ನೈವೇದ್ಯವಾಗಿ ಸಮರ್ಪಿಸಬೇಕು. ಈ ದಿನದಂದು ನೀವು ಹೊಸ ವಾಹನ ಕೊಂಡುಕೊಂಡರೆ ತುಂಬಾ ಒಳ್ಳೆಯದು. ಹೊಸ ವ್ಯಾಪಾರ ಶುರು ಮಾಡಿದರೆ ಹೆಚ್ಚು ಲಾಭಗಳು ಬರುತ್ತದೆ. ಶುಭ ಕಾರ್ಯಕ್ಕೆ ಮುಹೂರ್ತ ಫಿಕ್ಸ್ ಮಾಡುವುದು ಅಥವಾ ಶುಭ ಕಾರ್ಯ ಮಾಡುವುದು ಕೂಡ ತುಂಬಾ ಒಳ್ಳೆಯದು. ಈ ದಿನದಂದು 2 ಏಲಕ್ಕಿ, ಸ್ವಲ್ಪ ರೋಸ್ ವಾಟರ್, ಚಿಟಿಕೆ ಗಂಧದ ಪುಡಿ ಬೆರೆಸಿ ಪೇಸ್ಟ್ ತರ ಮಾಡಿಕೊಂಡು ಅದನ್ನು ಬೊಟ್ಟಿನಂತೆ ಹಣೆಗೆ ಇಟ್ಟುಕೊಂಡರೆ ಅದೃಷ್ಟ ನಿಮ್ಮನ್ನು ಬಿಟ್ಟು ಹೋಗುವುದಿಲ್ಲ. ಅಕ್ಷಯ ತೃತೀಯ ದಿನದಂದು ಪೂಜೆ ಮಾಡುವಾಗ ಒಂದು ವೀಳ್ಯದೆಲೆ ಮೇಲೆ ಗಂಧದಿಂದ ಶ್ರೀ ಎಂದು ಬರೆದು ಅದನ್ನು ಲಕ್ಷ್ಮೀ ದೇವಿಯ ಪಾದಗಳ ಹತ್ತಿರ ಇಟ್ಟು ಪೂಜೆ ಮಾಡುವುದರಿಂದ ಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗುತ್ತೀರಿ. ಈ ದಿನದಂದು ಮನಸ್ತಾಪ ಇರುವ ದಂಪತಿಗಳು ಗುಲಾಬಿ ಬಣ್ಣದ ಬಟ್ಟೆಗಳನ್ನು ಧರಿಸಿ ಮಹಾವಿಷ್ಣು ಮತ್ತು ಮಹಾಲಕ್ಷ್ಮಿ ಇರುವ ದೇವಾಲಯಕ್ಕೆ ಹೋಗುವುದರಿಂದ ಇಬ್ಬರ ಮಧ್ಯೆ ಇರುವ ಮನಸ್ತಾಪ ದೂರಾಗಿ
ಪ್ರೀತಿ ಹೆಚ್ಚಾಗುತ್ತದೆ. ವ್ಯಾಪಾರ ಮಾಡುವವರು ಒಂದು ಚಿಕ್ಕ ಕೆಂಪು ಬಟ್ಟೆಯಲ್ಲಿ ಸ್ವಲ್ಪ ಅರಿಶಿಣ ಮತ್ತು ಸ್ವಲ್ಪ ಅಕ್ಷತೆ ಕಾಳು ಹಾಕಿ ಗಂಟು ಕಟ್ಟಿ ಅದನ್ನು ಪೂಜೆಯಲ್ಲಿ ಇಟ್ಟು ಪೂಜೆಯ ನಂತರ ಅದನ್ನು ನಿಮ್ಮ ಗಲ್ಲಾಪೆಟ್ಟಿಗೆಯಲ್ಲಿ ಇಟ್ಟುಕೊಳ್ಳಿ. ನಿಮ್ಮ ವ್ಯಾಪಾರಕ್ಕೆ ದೃಷ್ಟಿ ತಾಕದೆ ಅಖಂಡ ಲಾಭಗಳು ಉಂಟಾಗುತ್ತದೆ. ತಪ್ಪದೆ ನಿಮ್ಮ ಮನೆಯ ಮುಖದ್ವಾರ ಹಾಗೂ ನಿಮ್ಮ ಅಂಗಡಿಯ ಬಾಗಿಲಿಗೆ 7 ಮಾವಿನ ಎಲೆಗಳನ್ನು ಕಟ್ಟಿ ಪ್ರತಿ ಎಲೆಯ ಮೇಲೆ ಕುಂಕುಮದಿಂದ ಶ್ರೀ ಎಂದು ಬರೆದಿರಿ. ಇದರಿಂದ ಲಕ್ಷ್ಮೀದೇವಿ ನಿಮ್ಮ ಮನೆ ಅಥವಾ ಅಂಗಡಿಯೊಳಗೆ ಬರುತ್ತಾರೆ. ಹಾಗೆ ದುಷ್ಟಶಕ್ತಿಗಳು ಕೂಡ ಪ್ರವೇಶಿಸುವುದಿಲ್ಲ. ಈ ದಿನದಂದು ನಿಮ್ಮ ದೇವರ ಮನೆಯಲ್ಲಿ ಅಕ್ಕಿ ಹಿಟ್ಟಿನಿಂದ ಶ್ರೀಚಕ್ರ ರಂಗೋಲಿ ಬಿಡಿಸಿ ಅದರ ಮಧ್ಯದಲ್ಲಿ ಒಂದು ಹಸು ತುಪ್ಪದಿಂದ ದೀಪ ಹಚ್ಚಿ. ಇದು ನಿಮ್ಮ ಮನೆಗಿರುವ ವಾಸ್ತುದೋಷಗಳು ನಿವಾರಿಸಿ ಅದೃಷ್ಟವನ್ನು ತರುತ್ತದೆ. ಸೋಮವಾರ ಬೆಳಿಗ್ಗೆ 11 ಗಂಟೆಯ ಒಳಗೆ ಈ ಪೂಜೆಯನ್ನು ಮುಗಿಸುವುದು ಅತ್ಯಂತ ಶುಭ. ವೀಕ್ಷಕರೇ, ಈ ದಿನ ಕೆಲವು ತಪ್ಪುಗಳನ್ನು ಮಾಡಲೇಬಾರದು. ಇದರಿಂದ ಲಕ್ಷ್ಮಿಯ ಜಾಗದಲ್ಲಿ ಅಲಕ್ಷ್ಮಿ ಬರುವ ಸಾಧ್ಯತೆ ಇದೆ. 1. ಮನೆಯನ್ನು ಕತ್ತಲಲ್ಲಿ ಇಡಬೇಡಿ. ಹೊಸ್ತಿಲಿಗೆ ಅರಿಶಿಣ ಹಚ್ಚಿ ರಂಗೋಲಿ ಹಾಕಿ. ಇಲ್ಲದಿದ್ದರೆ ಬಾಗಿಲವರೆಗೂ ಬಂದ ಲಕ್ಷ್ಮಿ ಹಿಂದೆ ಹೊರಟು ಹೋಗುತ್ತಾಳೆ. 2. ಮಾಂಸಾಹಾರ ಸೇವನೆ ಮತ್ತು ಮಧ್ಯಾಹ್ನದ ನಿದ್ರೆಯನ್ನು ವರ್ಜಿಸಿ. ಅಕ್ಷಯ ತೃತೀಯ ಸೋಮವಾರ ಆಚರಿಸಿದರೂ ಕೂಡ ಅದು ಶುರುವಾಗುವುದು ಭಾನುವಾರ ಆಗಿರುವುದರಿಂದ ಭಾನುವಾರ ಮತ್ತು ಸೋಮವಾರ 2 ದಿನಗಳು ಕೂಡ ಮಾಂಸಾಹಾರ ಮುಟ್ಟಬಾರದು. ಇದು ಅಲಕ್ಷ್ಮಿಯನ್ನು ಆಹ್ವಾನಿಸುತ್ತದೆ. 3. ಅನಗತ್ಯವಾಗಿ ಹಣವನ್ನು ವ್ಯಯ ಮಾಡಬೇಡಿ. ಇದು ಲಕ್ಷ್ಮೀ ದೇವಿಯ ಆಗ್ರಹಕ್ಕೆ ಕಾರಣವಾಗುತ್ತದೆ. ವರ್ಷವಿಡೀ ಹಣದ ಕೊರತೆ ಉಂಟಾಗುತ್ತದೆ. ಬದಲಾಗಿ ಬಡವರಿಗೆ ಅನ್ನದಾನ ಅಥವಾ ಬ್ರಾಹ್ಮಣರಿಗೆ ಸ್ವಯಂಪಾಕ ದಾನ ಮಾಡಿ. ಇದು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಕೊಡುತ್ತದೆ. 4. ಮನೆಯಲ್ಲಿ ಹೆಣ್ಣು ಮಕ್ಕಳು ಅಳಬಾರದು. ಏಕೆಂದರೆ ಲಕ್ಷ್ಮಿ ಶಾಂತವಾಗಿರುವ ಮನೆಯಲ್ಲಿ ಮತ್ತು ಹೆಣ್ಣು ಮಕ್ಕಳನ್ನು ಗೌರವಿಸುವ ಕಡೆ ಮಾತ್ರ ನೆಲೆಸುತ್ತಾಳೆ. 5. ಈ ದಿನದಂದು ಯಾವ ಪರಿಸ್ಥಿತಿಯಲ್ಲೂ ಅಲ್ಯೂಮಿನಿಯಂ ವಸ್ತುಗಳು, ಪ್ಲಾಸ್ಟಿಕ್ ವಸ್ತುಗಳು ಮತ್ತು ಸ್ಟೀಲ್ ವಸ್ತುಗಳು ಕೊಂಡುಕೊಳ್ಳಬೇಡಿ. ಇದು ದರಿದ್ರಕ್ಕೆ ಕಾರಣವಾಗುತ್ತದೆ. ಸಾಧ್ಯವಾದರೆ ಈ ದಿನದಂದು ನಿಮ್ಮ ಹತ್ತಿರ ಇರುವ ಚಿನ್ನದ ಒಡವೆಗಳನ್ನು ಅರಿಶಿಣದ ನೀರು ಅಥವಾ ಹಸು ಹಾಲಿನಿಂದ ಶುಭ್ರಪಡಿಸಿ. ಇದರಿಂದ ಬೇಗನೆ ನಿಮ್ಮ ಹತ್ತಿರ ಇನ್ನಷ್ಟು ಒಡವೆಗಳು ಸೇರುತ್ತವೆ. ಈ ದಿನ ತಪ್ಪದೆ ಸ್ನಾನ ಮಾಡುವ ನೀರಿನಲ್ಲಿ ಅರಿಶಿಣ ಬೆರೆಸಿಕೊಂಡು ಸ್ನಾನ ಮಾಡಿ. ಹಾಗೆ ಪೂಜೆ ಮಾಡುವಾಗ ಗೃಹಿಣಿಯರು ಕಾಲಿಗೆ ಅರಿಶಿಣ ಹಚ್ಚಿಕೊಳ್ಳುವುದು ಮರೆಯಬೇಡಿ. ವೀಕ್ಷಕರೇ, ಅಕ್ಷಯ ತೃತೀಯ ಅನ್ನುವುದು ಕೇವಲ ವಸ್ತುಗಳನ್ನು ಕೊಳ್ಳುವ ದಿನವಲ್ಲ. ಇದು ಅಂತರಂಗದ ಶುದ್ಧಿ ಮತ್ತು ದಾನದ ದಿನ. ಯಾರ ಮೇಲೆ ಲಕ್ಷ್ಮಿಯ ಕೃಪೆ ಇರುತ್ತದೆಯೋ ಅವರಿಗೆ ಎಂದಿಗೂ ಕೊರತೆಯಾಗದು. ಎಲ್ಲರಿಗೂ ಅಕ್ಷಯ ತೃತೀಯದ ಹಾರ್ದಿಕ ಶುಭಾಶಯಗಳು. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.